ತೆರಿಗೆ ಪಾವತಿದಾರರಿಗೆ ಇದು ಪ್ರತಿ ಸಲದ ಬಜೆಟ್ನಲ್ಲೂ ಕೂಡ ಪ್ರಸ್ತಾಪವಾಗುವಂಥ ಪ್ರಶ್ನೆ. ತೆರಿಗೆ ಪಾವತಿದಾರರಿಗೆ ಈ ಸಲ ರಿಲೀಫ್ ಸಿಗತ್ತಾ ಅನ್ನುವಂಥದ್ದು. ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬದಲಾವಣೆ ನಿರೀಕ್ಷಿಸಬಹುದಾ? ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳದ ನಿರೀಕ್ಷೆಯಲ್ಲಿ ಜನ ಪ್ರಗತಿಗೆ ಪೂರಕ ತೆರಿಗೆ ವ್ಯವಸ್ಥೆ ಜಾರಿ. ಅಂದರೆ 5 ಲಕ್ಷ ಅಥವಾ 7 ಲಕ್ಷ ಅಥವಾ 8 ಲಕ್ಷ ಅಥವಾ 10 ಲಕ್ಷ ತನಕ, ಒಂದು 5 ಲಕ್ಷ ತನಕ ಯಾವುದೇ ಟ್ಯಾಕ್ಸ್ ಇಲ್ಲಪ್ಪ ಅಂತ ಆದ ತಕ್ಷಣ ಅವನಿಗೆ ಅದರಲ್ಲಿ ಹೋಗುವಂಥ ಟ್ಯಾಕ್ಸ್ಗಿಂತ ಹೆಚ್ಚಾಗಿ ಅವನು ಖುಷಿ ಪಡುವ ರೀತಿ ಇರುತ್ತಲ್ಲ, ಅದುವೇ ಅವನನ್ನು ಸಂಭ್ರಮಿಸುವಂತೆ ಮಾಡುತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ಭಾಳ ನಿರೀಕ್ಷೆ ಇದೆ. ಜೀವನ ನಿರ್ವಹಣಾ ವೆಚ್ಚಕ್ಕೆ ಸೂಕ್ತವಾದ ಬಜೆಟ್ ಮಂಡನೆ. ನಾನು ಮೊದಲೇ ಹೇಳಿದೆ, ಈ ರೆಪೋ ದರ ಏರಿಕೆಯಿಂದಾಗಿ ಆಗ್ತಾ ಇರುವಂಥ ಕೆಲವೆಲ್ಲ ಬದಲಾವಣೆಗಳು ಕೂಡ ಮಧ್ಯಮ ವರ್ಗಕ್ಕೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗುತ್ತೆ. ಸೊ ಹಾಗಾಗಿ ಪ್ರಗತಿಗೆ ಪೂರಕ ತೆರಿಗೆ ವ್ಯವಸ್ಥೆ ಜಾರಿ ಮಾಡುವ ನಿರೀಕ್ಷೆ ಇದೆ ಅಂತೇಳಿ. ಕಷ್ಟ ಸರ್, ಈಗ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಬಂದಮೇಲೆ 3 ಲಕ್ಷ ಸೀಲಿಂಗ್ ಮಾಡಿದ್ರು ಕೂಡ ಅಪ್ ಟು 7 ಲ್ಯಾಕ್ ಹೇಗೆ ವಿತೌಟ್ ಗಿವಿಂಗ್ ಎನಿ ಟ್ಯಾಕ್ಸ್ ಮಾಡ್ಬೋದು ಅನ್ನೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರೇ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರು. ಬಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಅದನ್ನು ಜಾಸ್ತಿ ಮಾಡಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ. ಹಾಗೆ ನಾವು ಆವಾಗಲೇ ಮಾತನಾಡ್ತಾ ಇದ್ದ ಹಾಗೆ ಈ ಹೆಲ್ತ್ ಇನ್ಶೂರೆನ್ಸು ಅಥವಾ ಹೋಮ್ ಲೋನ್ EMIಗಳು ಇದೆಲ್ಲವನ್ನು ಕೂಡ ಪರಿಗಣಿಸಬೇಕು ಅಂತ ಕೂಡ ಇದೆ. ಈ ಟ್ಯಾಕ್ಸ್ ಸ್ಲ್ಯಾಬಲ್ಲೇ ಬದಲಾವಣೆ ಆಗಬೇಕು ಅನ್ನೋದು ನಿರೀಕ್ಷೆ. ಟು ಮಚ್ ಎಕ್ಸ್ಪೆಕ್ಟೇಷನ್ ಅಂತ ಇಂಟ್ರಿಮ್ ಬಜೆಟ್ ಬೇರೆ ಇಲ್ಲ. ಯಾಕಂದರೆ ಇನ್ಫ್ಲೇಷನ್ ಕಳೆದ 10-12 ವರ್ಷದಿಂದ ರೈಸ್ ಆಗಿದ್ದು ಈಗ 5.6% ಇನ್ಫ್ಲೇಷನ್ ಬಂದಿದೆ. ಈ ಟ್ಯಾಕ್ಸ್ ರೇಟನ್ನು ಚೇಂಜ್ ಮಾಡಲೇ ಇಲ್ಲ. ಟ್ಯಾಕ್ಸ್ ರೇಟ್ ಯಾವಾಗ ಚೇಂಜ್ ಮಾಡಿಲ್ವೋ ಇವಾಗ ಈಗ ಎಲೆಕ್ಷನ್ ಇರುವುದರಿಂದ ಮೇನ್ ಥಿಂಗ್ ಇದೆ. ಇಂಟ್ರಿ ಬಜೆಟ್ ಆದ್ರೂ ಖಂಡಿತ ಅದು ಚೇಂಜ್ ಮಾಡ್ತಾರೆ. ಬಹುಶಃ 7.5 ಅಥವಾ 10 ಲ್ಯಾಕ್ಸ್ ಖಂಡಿತ ಮಾಡ್ತಾರೆ. ಪ್ಲಸ್ 80Cನಲ್ಲಿ 1.5 ಇರೋದನ್ನು ಗ್ಯಾರಂಟಿ 2.5 ಲ್ಯಾಕ್ಸ್ ಮಾಡ್ತಾರೆ. ಆವಾಗ 2.5 ಆವಾಗ ಆಮ್ ಆದ್ಮಿ ಜನರಲ್ಲಿ ಕಾಸು ಬರುತ್ತೆ. ಆ ಸಂತೋಷ ಶೆಟ್ಟರ್ ಹೇಳ್ದಂಗೆ ಖಂಡಿತವಾಗಿ ಸಂತೋಷ ಅಲ್ಲದೆ ಅವ್ರ ಕೈಗೆ ಕಾಸು ಸಿಕ್ಕಿದಾಗ ಖರ್ಚು ಮಾಡ್ತಾರೆ. ಅವರು ಖಂಡಿತ ಖರ್ಚು ಮಾಡ್ತಾರೆ. ಅವಾಗ GST ಜಾಸ್ತಿ ಆಗುತ್ತೆ. GST ಕೂಡ ನೋಡಿ, ಸಾಧಾರಣವಾಗಿ 15 ಲಕ್ಷದ ಮೇಲೆ ಅಂತಂದರೆ ನಿಮಗೆ 30% ಅಂತ ಹೇಗಾಗಿದೆ. ಕೆಲವ್ರದ್ದು ಹೆಂಗೆ ಅಂತಂದರೆ ನಿಮಗೆ 14,90,000 ಇರಲಿ ಅಂತ ನಿಮಗೆ 25,000 ರೂಪಾಯಿ ಅವನಿಗೆ ಸ್ಯಾಲ್ರಿ ಹೈಕ್ ಆದರೆ ಅವನಿಗೆ ಮೂಲವಾಗಿ ಬರ್ತಾ ಇರೋದು ಸ್ಯಾಲ್ರಿಗಿಂತಲೂ ಕಡಿಮೆ ಆಗಿಬಿಡ್ತದೆ. 15 ಲಕ್ಷ ಇದ್ದವನಿಗೆ 15 ಲಕ್ಷ, ಈಗ 15 ಲಕ್ಷ ಇದ್ದಂದರೆ 1.25 ಲಕ್ಷ ಅವನಿಗೆ ಮಂತ್ಲಿ ಸ್ಯಾಲ್ರಿ ಅಂತ ಇಟ್ಕೊಳ್ಳಿ. ಅವನಿಗೆ 1,10,000 ಇದೆ ಅಂತಂದರೆ ಅವನಿಗೆ ಟ್ಯಾಕ್ಸು 30% ಬರೋದಿಲ್ಲ, 20% ಒಳಗೆ ಈ ಥರ ಬರುತ್ತೆ. ರೈಟ್. ಅವನಿಗೆ 30,000 ಜಾಸ್ತಿ ಬಂದರೆ ಅವನಿಗೆ 35,000 ರೂಪಾಯಿ ಪ್ರತಿ ತಿಂಗಳು ಕಟ್ಟಾಗುತ್ತೆ. ಸೊ ಹಾಗಾಗಿ ಆ ಒಂದು ಸಮಸ್ಯೆ ಇದೆಯಲ್ಲ, ಅವತ್ತಿಂದ ನನಗದು ಬಹಳ ಕೊರೈತಾ ಇದೆ. ಅವತ್ತಿನಿಂದ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನಗಳು ಇಲ್ಲಿ ತನಕ ಆಗಲೇ ಇಲ್ಲ. ಅದಕ್ಕೆ ಆಗುತ್ತೆ, ಈಗ ಖಂಡಿತ ಆಗುತ್ತೆ. ಯಾಕಂದರೆ ಬಿಕಾಸ್ ಇಲೆಕ್ಷನ್ ಇರುತ್ತೆ. ಇನ್ನೊಂದು ಟ್ಯಾಕ್ಸ್ ರಿಫಾರ್ಮ್ ಏನಾಗುತ್ತೆ, ಈಗ GST 2.0 ಅಂತ. ಈಗ GST 4 ಸ್ಲ್ಯಾಬ್ಗಳಿತ್ತು. 5%, 8%, 12%, 18% ಆ್ಯಂಡ್ 28%. ಇವಾಗ ಈ GSTನ ಸ್ಟ್ರೀಮ್ ಲೈನ್ ಮಾಡಿಬಿಟ್ಟು 3 ತೊಗೊಂಡ್ಬರ್ತಾರೆ. ಯಾಕಂದರೆ ಗ್ಲೋಬಲಿ ಯಾವ್ಯಾವ ಕಂಟ್ರಿಗಳು GST ಅಡಾಪ್ಟ್ ಮಾಡಿದೆವು 2 ಇರೋದು, ನಮ್ಮ ಹತ್ರ 4 ಇವೆ. ಸೊ ಅದನ್ನು ಚೇಂಜ್ ಮಾಡಿಬಿಟ್ಟು 5% ಇರೋದನ್ನು 8% ಮಾಡಿಬಿಟ್ಟು 8%, 18%, 28% ಮಾತ್ರ ಮಾಡ್ತಾರೆ. 3 ಸ್ಲ್ಯಾಬ್ಗಳು ಇರುತ್ತೆ. ಅಫ್ಕೋರ್ಸ್ ಗೋಲ್ಡ್ ಮತ್ತು ಇದು ಸ್ಪೆಷಲ್ ಜ್ಯುವೆಲ್ರಿಗೆ 3.3% ಆ್ಯಂಡ್ 2% ಅದು ಬೇರೆ, ಅದು ಸ್ಪೆಷಲ್ ಡ್ಯೂಟಿ. ಬಟ್ ಕಾಮನ್ ಡ್ಯೂಟಿ ವಿಲ್ ಚೇಂಜ್ ಟು ಆವಾಗ ಏನಾಗುತ್ತೆ, ಇನ್ನೂ ಬಹುಶಃ GST ಕಲೆಕ್ಷನ್ ಜಾಸ್ತಿ. ಇವಾಗ ಆ್ಯಾವ್ರೇಜ್ 1.66 ಲ್ಯಾಕ್ಸ್ ಕ್ರೋಸ್ ಬರ್ತಾ ಇದೆ. ವೆರಾಸ್ 16-17 ಅಡಾಪ್ಟ್ ಆದಾಗ ಆವಾಗ ಬರ್ತಾ ಇರೋದು ಖಾಲಿ 89,000 ಕ್ರೋರ್ಸು, 92,000 ಕ್ರೋರ್ಸು. ಇವಾಗ ಎಷ್ಟು ಡಬಲ್ ಆಗಿದೆ, 1.66 ಲ್ಯಾಕ್ಸ್ ಕ್ರೋರ್ಸ್ ಬರ್ತದೆ. ಅಂದರೆ ಫಿಸ್ಕಲ್ ಡೆಫಿಸಿಟನ್ನು ಕಂಪ್ಲೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈವನ್ ಇನ್ಕಮ್ ಟ್ಯಾಕ್ಸ್ ಬಿಕಾಸ್ ಆಫ್ ವಿಚ್ GST, ಯಾಕಂದರೆ GST ನೀವು ಪೇ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ, ಅದು ಅಗೇನೆ ಆಟೋಮ್ಯಾಟಿಕ್ ಆಗುತ್ತೆ. ಸೊ ಅದು ಆಟೋಮ್ಯಾಟಿಕ್ ಆಗಲಿ 40% ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಸೊ ಅಲ್ಲಿ ಟ್ಯಾಕ್ಸ್ ರೆವಿನ್ಯೂ ಜಾಸ್ತಿ ಆಗಿದೆ. ಸೊ ಬಜೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಆಗುತ್ತೆ 9 ತಿಂಗಳಲ್ಲಿ. ಬಹುಶಃ ನನಗೆ ನಿರೀಕ್ಷೆ 5 ಲಕ್ಷ ತನಕದ್ದಕ್ಕೆ ಟ್ಯಾಕ್ಸ್ ಮಾಡಬಾರ್ದು. ಈಗ 3 ಲಕ್ಷ ತನಕ ಇದೆ. 5 ಲಕ್ಷ ಎಲ್ಲಿ ಸರ್? 10 ಲಕ್ಷ ತನಕ ಮಾಡಬಾರ್ದು. ಅಷ್ಟು ಮಾಡಿದ್ರೆ ಅಂತ ಬಿಡಿ, ಅಷ್ಟು ಮಾಡಿದರೆ ಒಂದು 20 ಸೀಟ್ ಜಾಸ್ತಿ ಆಗ್ಬಿಡುತ್ತೆ. ಅಲ್ಲ, ಅದರಿಂದ ಟ್ಯಾಕ್ಸ್ ಈ ಥರ ಕೊಟ್ಟೋದ ಹಲವಾರು ಸೇವಿಂಗ್ಸ್ ಸ್ಕೀಮ್, NSC ಆಗಲಿ, ಫಿಕ್ಸ್ಡ್ ಡೆಪಾಸಿಟ್ ಆಗಲಿ, ಬೇರೆ ಯಾವ್ದಾದ್ರು ಹೋಮ್ ಲೋನ್ಸ್ ಆಗಲಿ, ಈ ಥರ ಜನ ಇನ್ವೆಸ್ಟ್ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟೋದ್ ಬದಲು ನಾನು ಬೇರೆದಕ್ಕೆ ಇನ್ವೆಸ್ಟ್, ಇಂಡೈರೆಕ್ಟ್ ಆಗಿ ಅದು ದೇಶಕ್ಕೆ ಉಪಯೋಗ ಆಗುತ್ತೆ. ಈ ರೀತಿ ನೀವು ಅದನ್ನ ಏನು ಮಾಡಿದ್ದಾರೆ ಅಂತಂದ್ರೆ 1.5 ಲಕ್ಷಕ್ಕೆ ನಿಗದಿಗೊಳಿಸ್ಬಿಟ್ಟಿದ್ದಾರೆ. ಆಮೇಲೆ ತುಂಬಾ ಜನರಿಗೆ ಈ
ಶೇರ್ ಮಾರ್ಕೆಟ್ನಲ್ಲೂ ಕೂಡ ಈ ಮ್ಯೂಚುವಲ್ ಫಂಡ್ಗಳು, Mutual funds, ಟ್ಯಾಕ್ಸ್ ಬೆನಿಫಿಟ್ ಮ್ಯೂಚುವಲ್ ಫಂಡ್ ಇದೆ ಅಂತೇಳಿ ತುಂಬ ಜನರಿಗೆ ಗೊತ್ತಿಲ್ಲ ಅದು. ಹೌದು, ಆಮೇಲೆ ನೀವು ಅದನ್ನು ಮಾಡ್ಲಿಕ್ಕೆ ಹೋದ್ರೂ ಕೂಡ ನಿಮಗೆ ಕೇವಲ 90,000ದಿಂದ 1.5 ಲಕ್ಷಕ್ಕೆ ನಿಗದಿ ಮಾಡಿಬಿಡ್ತಾರೆ. ಅವ್ರಿಗೆ ಅದನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ. ಒಂದು ವೇಳೆ ನೀವು ಅದನ್ನು ಮಾಡಿ 3 ಲಕ್ಷ ತನಕ ಮಾಡಿ ನಿಮಗೆ ಅದರ ಬೆನಿಫಿಟ್ ಸಿಗುತ್ತೆ. ಡಬಲ್ ಟ್ಯಾಕ್ಸಸ್ ಇದೆ. ಯಾಕಂದರೆ ನಿಮಗೆ ಈಗ ನೀವು ಶೇರ್ನ ಮಾರ್ಕೆಟ್ನ ಹಾಕಿದರೆ ಅದರ ನಿಮಗೆ ಕಂಪನಿನವರು ಪುನಃ ನಿಮಗೆ ಇದು ಕೊಡ್ತಾರಲ್ಲ, ಅದರಲ್ಲಿ ಅದರಲ್ಲೂ ಟ್ಯಾಕ್ಸ್ ಇದೆ, ಪ್ಲಸ್ ಕಂಪನಿ ಆಲ್ಸೋ ಟು ಪೇ ಟ್ಯಾಕ್ಸ್. ಸೊ ಡಬಲ್ ಟ್ಯಾಕ್ಸ್ ದಟ್ ಐ ಥಿಂಕ್ ಇಸ್ ಗೋಯಿಂಗ್ ಟು ರಿಮೂವ್. ರೈಟ್. ಇನ್ನು ನಿರುದ್ಯೋಗಕ್ಕೆ ಪರಿಹಾರ ನೀಡುತ್ತಾ ಮಧ್ಯಂತರ ಬಜೆಟ್ ಅನ್ನು ಸಹಜ ಕುತೂಹಲ. ಯಾಕಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ಈ ನಿರುದ್ಯೋಗ ಸಮಸ್ಯೆ ಅನ್ನೋದ್ರ ಬಗ್ಗೆ ಬಹಳ ವ್ಯಾಪಕವಾಗಿ ಚರ್ಚೆ ಆಗುತ್ತೆ ಪ್ರತಿ ಬಾರಿ. ಯಾವುದೇ ಪಕ್ಷದ ಆಡಳಿತ ಇದ್ರೂ ಕೂಡ ನಿರುದ್ಯೋಗ ಸಮಸ್ಯೆ, ಅದಕ್ಕೆ ಪರಿಹಾರ ಇಲ್ಲ ಅಂತ ಹೇಳಿ, ಎಸ್ಪೆಷಲಿ NDA ನೇತೃತ್ವದ ಸರ್ಕಾರ ಬಂದ ಮೇಲಂತೂ ವಿರೋಧ ಪಕ್ಷಗಳಿಗೆ ಪ್ರಮುಖವಾದ ಅಸ್ತ್ರ ಅಂತಂದ್ರೆ ನಿರುದ್ಯೋಗ. ಇದಕ್ಕೊಂದು ಪರಿಹಾರ ಶಾಶ್ವತವಾಗಿ ಕಂಡುಕೊಳ್ತಾ ಇಲ್ಲ ಸರ್ಕಾರ ಅಂತ ಹೇಳಿ. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ನೀಡುತ್ತಾ ಅನ್ನೋ ಸಹಜ ಕುತೂಹಲ. 8.9% ನಿರುದ್ಯೋಗ ಸಮಸ್ಯೆಯ ಒಂದು ಆ ದರ. ಇದಕ್ಕೆ ಮೋದಿ ಸೂತ್ರ ಏನು ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಯುವಕರ ಕಲ್ಯಾಣಕ್ಕಾಗಿ ಒತ್ತು ನೀಡ್ತಾರಾ ನಿರ್ಮಲಾ ಸೀತಾರಾಮನ್? RBIನ 6.50 ರೆಪೋ ದರವನ್ನ ಇಳಿಸುತ್ತಾ ಕೇಂದ್ರ ಸರ್ಕಾರ ಮನೆ ಮೇಲಿನ ಸಾಲದ ಬಡ್ಡಿಯನ್ನ ಇಳಿಸ್ತಾರಾ? ಯಾವೆಲ್ಲ ನಿರೀಕ್ಷೆ ಇದೆ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ಮತ್ತೆ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆದಾಯ ತೆರಿಗೆ ವಿನಾಯಿತಿ, ಈಗಷ್ಟೇ ನಾವು ಮಾತನಾಡ್ತಾ ಇದ್ವಿ. ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಅದು 2.5 ಲಕ್ಷ, ಈಗ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ 3 ಲಕ್ಷ. ಇದನ್ನೇನಾದರೂ ಏರಿಸೋ ಸಾಧ್ಯತೆ ಇದೆಯಾ? ಆದಾಯ ತೆರಿಗೆಯ ಪ್ರಿನ್ಸಿಪಲ್ ಟ್ಯಾಕ್ಸ್ ಅನ್ನ ಇಳಿಕೆ ಮಾಡ್ತಾರಾ? ಈ ರೀತಿಯ ಒಂದಷ್ಟು ಸಹಜ ಕುತೂಹಲ ಇದೆ. ಇನ್ನು ತಜ್ಞರ ವಿಶ್ಲೇಷಣೆ, ಅದರ ಜೊತೆಗೆ ಬಜೆಟ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ದೆಹಲಿಯಲ್ಲಿನ ಚಟುವಟಿಕೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಇವತ್ತು ಮಧ್ಯಂತರ ಬಜೆಟ್ ಮಂಡನೆ ಆಗ್ತಾ ಇರೋದು ಲೋಕಸಭಾ ಚುನಾವಣೆಯ ಹತ್ತಿರದ ಇರುವ ಸಂದರ್ಭದಲ್ಲಿ ಬಜೆಟ್ ಮಂಡನೆ ಆಗ್ತಿರೋದ್ರಿಂದ ಸಹಜವಾಗಿ ನಿರೀಕ್ಷೆಗಳು ಹೆಚ್ಚಿದೆ. ಆ ನಿರೀಕ್ಷೆಗಳು ಏನೇನು, ಒಂದು ಕ್ವಿಕ್ ಪ್ಯಾಕೇಜ್, ಒಂದು ಚಿಕ್ಕ ವರದಿ ಗಮನಿಸೋಣ. ನಂತರದಲ್ಲಿ ಚರ್ಚೆ ಮುಂದುವರಿಯುತ್ತೆ. ಇವತ್ತು ಕೇಂದ್ರದ ಲೋಕ ಲೆಕ್ಕ ಮಂಡನೆ, ಮಧ್ಯಂತರ ಬಜೆಟ್ ಮೇಲೆ 16 ನಿರೀಕ್ಷೆ. ಇವತ್ತು ನರೇಂದ್ರ ಮೋದಿ ಸರ್ಕಾರದ ಬಜೆಟ್ ಮಂಡನೆಯಾಗಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 6ನೇ ಬಜೆಟ್ ಮಂಡಿಸಲಿದ್ದಾರೆ. ಮೊದಲ ಬಾರಿಗೆ ನೂತನ ಸಂಸತ್ ಭವನದಲ್ಲಿ ಬಜೆಟ್ ಮಂಡನೆಯಾಗ್ತಿದೆ. ಲೋಕಸಭಾ ಚುನಾವಣೆ ಇರೋದ್ರಿಂದ ಇದು ಮಧ್ಯಂತರ ಬಜೆಟ್, ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ. ನಿರ್ಮಲಾ ಸೀತಾರಾಮನ್ ಮಂಡಿಸುವ ಮಧ್ಯಂತರ ಬಜೆಟ್ ಮೇಲೆ ಭಾರಿ ನಿರೀಕ್ಷೆ ಹೆಚ್ಚಿಸಿದೆ. ಚುನಾವಣಾ ದೃಷ್ಟಿಯಿಂದ ಇಂದಿನ ಬಜೆಟ್ನಲ್ಲಿ ಭರಪೂರ ಘೋಷಣೆಗಳು ಪ್ರಕಟವಾಗುವ ನಿರೀಕ್ಷೆ ಇದ್ದರೂ ಮಹತ್ವದ ಘೋಷಣೆಗಳ ಸಾಧ್ಯತೆ ಕಡಿಮೆ ಇದೆ. ಒಂದು ಮಟ್ಟದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದಾಗಿದೆ. ಮೋದಿ ಸರ್ಕಾರದ 2ನೇ ಅವಧಿಯ ಕೊನೆಯ ಬಜೆಟ್ ಇದಾಗಿದೆ. ಅಂದಹಾಗೆ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವರಾಗಿ ಅವಧಿ ಪೂರ್ಣಗೊಳಿಸಿದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೂ ಪಾತ್ರರಾಗಲಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವಿನ ವಿಶ್ವಾಸದಲ್ಲಿರುವ ಮೋದಿ ಸರ್ಕಾರ ಇಂದಿನ ಬಜೆಟ್ನಲ್ಲಿ ಜನಪರ ಯೋಜನೆ ಜಾರಿ ಮಾಡ್ತಾರಾ ಅನ್ನೋ ನಿರೀಕ್ಷೆ ಇದ್ದೇ ಇದೆ. ರೈತರಿಗೆ ಏನು ಸಿಗಬಹುದು? PM ಕಿಸಾನ್ ಮೊತ್ತ 9,000ಕ್ಕೆ ಹೆಚ್ಚಾಗಬಹುದು, ಅಥವಾ ಬರೀ ಮಹಿಳಾ ರೈತರಿಗೆ ಈ ಗಿಫ್ಟ್ ಸಿಗಬಹುದು. ರಸಗೊಬ್ಬರ ರಿಯಾಯಿತಿ ಮೊತ್ತ ಹೆಚ್ಚಳ ಆಗಬಹುದು. ಕೃಷಿ ವಿಮೆ ರೂಲ್ಸ್ ಸರಳೀಕರಣ ಮಾಡಬಹುದು. ದೇಶದ ಆರ್ಥಿಕ ಕ್ಷೇತ್ರಗಳು ಈ ಬಾರಿಯ ಬಜೆಟ್ನಿಂದ ತಮಗೆ ಕೊಂಚವಾದರೂ ಲಾಭ ಉಂಟಾಗಬಹುದೇ ಎಂಬ ಆಸೆಯನ್ನು ವ್ಯಕ್ತಪಡಿಸಿವೆ. ಕೃಷಿ, ರಿಯಲ್ ಎಸ್ಟೇಟ್, ಸಾರಿಗೆ, ಶಿಕ್ಷಣ, ಬಿಸಿನೆಸ್, ಸ್ಟಾರ್ಟ್ಅಪ್ಗಳು, ವ್ಯಾಪಾರೋದ್ಯಮಗಳು ಕೂಡ ಈ ಬಾರಿಯ ಬಜೆಟ್ನತ್ತ ದೃಷ್ಟಿ ಹಾಯಿಸಿವೆ. ಒಟ್ಟಿನಲ್ಲಿ ಬಜೆಟ್ನಲ್ಲಿ ಜನಾಕರ್ಷಕ ನಿರ್ಣಯಗಳನ್ನು ಪ್ರಕಟಿಸ್ತಾರಾ, ಇಲ್ಲ ಮೂಲಧನ ಖರ್ಚು ಹೆಚ್ಚಿಸುವ ಮೂಲಕ ಆರ್ಥಿಕ ವ್ಯವಸ್ಥೆಗೆ ಬೂಸ್ಟರ್ ನೀಡುತ್ತಾ, ಅಥವಾ ಜನ ಕಲ್ಯಾಣ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಸಮತೋಲನ ಸಾಧಿಸುತ್ತಾ ಜನಪ್ರಿಯತೆ ಹಳಿ ಮೇಲೆ ಸಾಗುತ್ತಾ, ಹೀಗೆ ನಾನಾ ಚರ್ಚೆಗಳು ಹುಟ್ಟುಹಾಕಿವೆ.